ಹಾಯ್ ಗಾಯ್ಸ್, ಇವತ್ತು ರವೆ ರೊಟ್ಟಿ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನು ಹೇಗೆ ಮಾಡ್ತೀನಿ ಅಂತ ಆ ವಿಧಾನ ತೋರಿಸ್ತೀನಿ. ರವೆ ರೊಟ್ಟಿಗೆ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಒಂದೇ ಎರಡೆರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಕಾಯ್ದಿದೆ. ಈರುಳ್ಳಿನ ನಾನು ರವೆ ರೊಟ್ಟಿಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಯಾಕೆ ಅಂದರೆ ಅದ್ರ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತಲ್ವಾ, ಆಗ ತುಂಬ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಫ್ರೈ ಮಾಡಿಕೊಂಡೇ ಮಾಡ್ತೀನಿ. ಈರುಳ್ಳಿ ಫ್ರೈ ಆಗೋಕ್ಕೆ ಮುಂಚೆ ನಮಗೆ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕೋಬೇಕು. ನಾನು 1 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಇದಿಷ್ಟು ಫ್ರೈ ಆಗಬೇಕು. ಅವಾಗೊಂದು ಸ್ವಲ್ಪ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕರಿಬೇವು ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಇಷ್ಟು ಫ್ರೈ ಆಗಬೇಕು. ಸಾಕಿದು ಇಷ್ಟು ಫ್ರೈ ಆಗಿದೆ. ಇವಾಗ ಕಲಿಸ್ಕೊಳ್ಳೋಣ. ಅದೊಂದು ಸ್ವಲ್ಪ ಕಲಿಸ್ಕೊಳ್ಳೋಣ. ಇವಾಗ ಇದು ಹಾರಿದೆ. ಇದನ್ನು ಕಲಿಸ್ಕೊತಾ ಇದ್ದೀನಿ. ನೀರು ಹಾಕ್ತೀನಿ. ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಇದು ಮಾಡ್ಕೋಬೇಕು. ರವೆ ಹಾಕ್ಕೊಂಡಿದ್ದೀನಿ. ರವೆಗೆ ಸ್ವಲ್ಪ ಇದ್ರಾಗೆ ಕಲಿಸ್ಕೋಬೇಕು. ಒಂದು ಸ್ವಲ್ಪ ತಿಕ್ ಕಮ್ಮಿ ಇದ್ದಂಗೆ ಕಲಿಸ್ಕೋಬೇಕು. ಯಾಕೆಂದರೆ ಅದು ನೆಂದಾಗ ಇದಾಗ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ರವೆ ಹಾಕ್ಕೊಡ್ತೀನಿ. ನಾನು ಅದಕ್ಕೆ ಕಲಿಸ್ಕೋಬೇಕು. ಇದೇನಾಗುತ್ತೆ ಅಂದರೆ ಒಂದು ಸ್ವಲ್ಪ ಗಟ್ಟಿ, ಅದೆಲ್ಲ ನೆಂದ ಮೇಲೆ ಒಂದು ಸ್ವಲ್ಪ ಇದ್ರಾಗಿ ಬರುತ್ತೆ. ಆವಾಗ ಚೆನ್ನಾಗಿ ಉಂಡೆ ಬರುತ್ತೆ. ನಾವು ರೊಟ್ಟಿ ತೊಟ್ಟಿದ್ರು ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು 5 ನಿಮಿಷ ನೆನೆ ಹಾಕ್ಬಿಟ್ಬಿಡೋಣ ಗೈಸ್. ಅದು ನೆನೆಯಷ್ಟೊತ್ತಿಗೆ ಚಟ್ನಿ ಮಾಡ್ಕೊಬಿಡೋಣ. ಚಟ್ನಿ ರೆಡಿ ಮಾಡ್ತಾ ಇದ್ದೀನಿ ಗೈಸ್. ತೆಂಗಿನಕಾಯಿ, 1 2 ಬೆಳ್ಳುಳ್ಳಿ,
ತೊಳೆದ್ಬಿಟ್ಟು ಇದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಫ್ರೈ ಮಾಡ್ಕೊತೀನಿ. ಅದು ಹಾಗೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಮೆಣಸಿನ್ಕಾಯಿನ ಅವಾಗ ಫ್ರೈ ಮಾಡ್ಕೊತೀನಿ ಮಾಡಿಬಿಟ್ಟು. ಅದಕ್ಕಿಂತ ಸ್ವಲ್ಪ ಮುಂದೆ ಬಂದ್ರೆ ಬಿರಿಯಾನಿ ಇರ್ತದೆ, ಅದು ಚೆನ್ನಾಗಿರ್ತದೆ. ಕಾಫಿ ಅಲ್ವಾ? ಶ್ರೀನಿವಾಸ್ ಕಾಫಿ, PS ಕಾಲೇಜು, ಅದಕ್ಕಿಂತ ಸ್ವಲ್ಪ ಮುಂದೆ ಏನೇ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು, ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಚಟ್ನಿಗೆ. ಹುಣಸೆಹಣ್ಣು ಇದು ರುಬ್ಕೊಬರೋಣ ಬನ್ನಿ. ಇವಾಗ ರೊಟ್ಟಿ ತೊಡ್ತಾ ಇದ್ದೀನಿ, ಹಂಚು ಬಿಸಿಗೆ ಇಕ್ಕಿದ್ದೀನಿ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಉಂಡೆ ನೋಡಿ, ಈ ಥರ ನೆನೆದ್ರೆ ಈ ಥರ ಬರುತ್ತೆ. ಶಾಂಪು ಎಲೆ ಅಲ್ಲೆಲ್ಲ ಇತ್ತು ನೋಡಿ, ತೊಟ್ಟಾಗಿದೆ. ಹಂಚಿಗೆ ಹಾಕ್ತೀನಿ. ಇವಾಗ ಹಂಚು ಕಾಯ್ದಿದೆ. ನೋಡಿ ಈ ಥರ ಬೇಯ್ತಾ ಇದೆ. ನೋಡ್ರಾ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೋಡಿ ಅದ್ರ ಮಧ್ಯದಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ. ನಾವೆಷ್ಟೇ ಕಷ್ಟದಲ್ಲಿದ್ರೂ ಸಹ ನಾವು ವಾರದ ದಿನ ಇಲ್ಲ ಶುಕ್ರವಾರ ಆಗಲಿ ಇಲ್ಲ ನಮ್ಮ ಮನೆ ದೇವ್ರ ವಾರ ಆಗಲಿ ಆವಾಗ ನಾವೇನು ಮಾಡಬೇಕು ಅಂದರೆ ಬೆಳಗಿನ ಜಾವ 5 ಗಂಟೆಗೆ ಎದ್ದು ಪೂಜೆ ಮಾಡೋದ್ರಿಂದ ನಾವು ಅಭಿವೃದ್ಧಿ ಕಾಣ್ತೀವಿ. ಆವಾಗ ತುಳಸಿಗೆ ಪೂಜೆ ಮಾಡಿ ನಮ್ಮನೆ ದೇವರುಗಳಿಗೆ ಪೂಜೆ ಮಾಡೋದ್ರಿಂದ ನಾವು ಅಭಿವೃದ್ಧಿ ಕಾಣ್ತೀವಿ. ನೀವು ಮಾಡಿ ನೋಡಿ, ನಿಮಗೆ ಅದ್ರ ಫಲ ಏನು ಅಂತ
ಗೊತ್ತಾಗುತ್ತೆ ಫ್ರೆಂಡ್ಸ್. ಎಷ್ಟೇ ಕಷ್ಟ ಇರಲಿ ನಮಗೆ ಅಟ್ಲೀಸ್ಟ್ ಎಷ್ಟು ರಿಲೀಫ್ ಆಗ್ತೀವಿ ನಾವು ಅದರಿಂದ. ನಾನು ಅದನ್ನು ಮಾಡಿದ್ದೀನಿ, ನೀವು ಮಾಡಿ ನೋಡಿ, ನಂಗೆ DM ಮಾಡಿ. ಬಾಯ್ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಾಗಿದೆ, ನೋಡಿ ಸೂಪರಾಗಿ ಬಂದಿದೆ ಅಲ್ಲ.